ಅಂದಿನ ಕಾಂಗ್ರೆಸ್ಸಿನ ನಾಯಕಿ ಇಂದಿರಾ ಗಾಂಧಿ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು 1975 ಜೂನ್ 25. ಇವತ್ತಿಗೆ ಜೂನ್ 25ನೇ ತಾರೀಕಿಗೆ 50 ವರ್ಷ ಆಗತ್ತೆ. ಕಾಂಗ್ರೆಸ್ಸಿನ ಕೊಡುಗೆ ಏನಪ್ಪಾ ಅಂತ ಹೇಳಿದ್ರೆ 50 ವರ್ಷದಲ್ಲಿ ಇವತ್ತಿಗೆ 50 ವರ್ಷ ಸಂದಿರೋ ಈ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಹೇಗೆ ಮಾಡಬೇಕು ಅಂತ ಹೇಳಿ ವಿಸ್ತೃತವಾಗಿ ನಾವು ಹೇಳಲಿಕ್ಕೆ ಅನೇಕ ಸಂಗತಿಗಳನ್ನು ತೋರಿಸ್ಕೊಟ್ಟು, ನ್ಯಾಯಾಲಯದ ಆದೇಶಗಳನ್ನು ಹೇಗೆ ಗಾಳಿಗೆ ತೂರಬಹುದು ಅಂತ ಹೇಳಿ, ನ್ಯಾಯಾಲಯದ ಆದೇಶಗಳನ್ನು ಹೇಗೆ ಹತ್ತಿಕ್ಕಬಹುದು ಅಂತ ಹೇಳಿ, ನಮ್ಮ ಸಂವಿಧಾನದ ಪರಿಚ್ಛೇದಗಳನ್ನ ತುಂಡು ತುಂಡಾಗಿ ಕತ್ತರಿಸಿದಂಥದ್ದು ಕಾಂಗ್ರೆಸ್ಸಿನ ಇಂದಿರಾ ಗಾಂಧಿ ಅವರ ಅಧಿಕಾರದ ಮದ, ಸರ್ವಾಧಿಕಾರಿ ಧೋರಣೆ ಈ ದೇಶಕ್ಕೆ ಮಾರಕ ಅನ್ನುವಂಥದ್ದನ್ನ ಅನೇಕ ಬಾರಿ ಅನೇಕ ನಾಯಕರುಗಳು ಹೇಳಿದ್ರು ಕೂಡ ಅದೆಲ್ಲ ಸಲಹೆಗಳನ್ನ ಗಾಳಿಗೆ ತೂರಿ 1975ರಲ್ಲಿ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಕೊಡಲಿ ಪೆಟ್ಟನ್ನು ಕೊಟ್ಟಿದ್ದು ಇಂದಿರಾ ಗಾಂಧಿ. ನ್ಯಾಯಾಲಯದ ಆದೇಶ, ಅಲಹಾಬಾದ್ ಹೈಕೋರ್ಟ್ ತೀರ್ಮಾನ ಕೊಡ್ತು. ಇಂದಿರಾ ಗಾಂಧಿಯವರು ಗೆದ್ದಿದ್ದು ಅಕ್ರಮ, ಚುನಾವಣೆಯಲ್ಲಿ ಗೆದ್ದಂಥದ್ದು ಅಕ್ರಮ ಅಂತೇಳಿ ಹೇಳಿದ್ರು ಕೂಡ ಅದನ್ನ ದೂರ ಮಾಡಲಿಕ್ಕೆ ಪ್ರಧಾನಮಂತ್ರಿ ಆಗಿರುವಂತ ಜಾಗವನ್ನ ಇವತ್ತು ಆ ಸ್ಥಾನದ ಗೌರವವನ್ನು ಕಡಿಮೆ ಮಾಡಿ, ರಾಷ್ಟ್ರಪತಿಗಳಿಗೆ ಇದ್ದಂತ ಅಧಿಕಾರವನ್ನು ಕೂಡ ಮೊಟಕು ಮಾಡಿ, ಆ ರೀತಿ ಅನೇಕ ಸಂಗತಿಗಳಿಗೆ ಸಂವಿಧಾನದಲ್ಲಿ ಶಕ್ತಿ ಕೊಟ್ಟಿತ್ತು ರಾಷ್ಟ್ರಪತಿಗಳಿಗೆ, ಅದನ್ನೂ ಗಾಳಿಗೆ ತೂರಿ ಯಾರೂ ಪ್ರಶ್ನೆ ಮಾಡದೇ ಇರುವಂತ ಸಂಗತಿಯನ್ನ ತಂದಂಥದ್ದು, ಸಂವಿಧಾನದ ತಿದ್ದುಪಡಿಯ ಮೂಲಕ ತಂದಂಥದ್ದು ಶ್ರೀಮತಿ ಇಂದಿರಾ ಗಾಂಧಿ. ಇವತ್ತಿನ ಕಾಂಗ್ರೆಸ್ ನಾಯಕರು ಮಾತಾಡ್ತಾರೆ ಪ್ರಜಾಪ್ರಭುತ್ವ ಉಳಿಸಿ ಸಂವಿಧಾನ ಉಳಿಸ್ತಾ ಇದ್ದೀವಿ ಅಂತೇಳಿ. ಏನು ಉಳಿಸಿದ್ರಿ ನಿಮ್ಮ ಮಣ್ಣು? ಇದನ್ನ ಹೇಳಿದ್ರೆ ಅವರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ನೋವಾಗುತ್ತೆ. ಆದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಒಬ್ರು ಮಾತಾಡೋ ಹಾಗಿರ್ಲಿಲ್ಲ. ಸಂವಿಧಾನದಲ್ಲಿರುವಂತಹ ಅನೇಕ ಸಂಗತಿಗಳನ್ನ ಮಾತಾಡೋ ಹಾಗಿರಲಿಲ್ಲ. ಸಂವಿಧಾನದಲ್ಲಿರುವಂತಹ ಅನೇಕ ಸಂಗತಿಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ಕೇಳಿದ್ರೆ ಹುಷಾರ್ ಅಂತ ಹೇಳುವಂತ ಸಂಗತಿಯನ್ನ ಮಾಡಿದಂಥದ್ದು ಶ್ರೀಮತಿ ಇಂದಿರಾ ಗಾಂಧಿ. ದೇಶದಲ್ಲಿರುವಂತ ಎಲ್ಲ ರಾಷ್ಟ್ರೀಯ ನಾಯಕರನ್ನ, ಎಲ್ಲ ಪಕ್ಷದ ರಾಷ್ಟ್ರೀಯ ನಾಯಕರನ್ನ ಜೈಲಿಗೆ ತಗೊಂಡೋಗಿ ತಳ್ಳಿದ್ದು ಇಂದಿರಾ ಗಾಂಧಿ. ಲಾಲ್ ಕೃಷ್ಣ ಅಡ್ವಾಣಿ, ಅಟಲ್ ಬಿಹಾರಿ ವಾಜಪೇಯಿ, ಸನ್ಮಾನ್ಯ ದೇವೇಗೌಡರು, ಚರಣ್ ಸಿಂಗ್, ರಾಜನಾರಾಯಣ್, ರಾಜ್ಗುರು ಎಲ್ಲರನ್ನು ತಗೊಂಡೋಗಿ ಜೈಲಿಗೆ ಇಟ್ಟಿದ್ರು. ಜಾರ್ಜ್ ಫರ್ನಾಂಡಿಸ್ ಅಂತ ನಾಯಕರನ್ನ ಜೈಲಿಗೆ ಇಟ್ಟಿದ್ರು. ಹೀಗೆ ಎಲ್ಲವನ್ನು ಕೂಡ ತಮ್ಮ ಸೂತ್ರದಂತೆ ನಡೀಬೇಕು ಅಂತ ಹೇಳಿ ಸರ್ವಾಧಿಕಾರಿ ಮನೋಭಾವನೆಯನ್ನು ಬೆಳೆಸ್ಕೊಂಡಿದ್ದು ಕಾಂಗ್ರೆಸ್ಸಿನ ನಾಯಕಿ ಇಂದಿರಾ ಗಾಂಧಿ. ಇವತ್ತಿಗೆ 50 ವರ್ಷ ಆಗಿದೆ ತುರ್ತು ಪರಿಸ್ಥಿತಿ ಜಾರಿಗೆ ಬಂದು. ಇಡೀ ವಾಕ್ ಸ್ವಾತಂತ್ರ್ಯನ ಕಸ್ಕೊಂಡು ಅಷ್ಟಕ್ಕೆ ನಿಲ್ಲಿಲ್ಲಲ್ಲ. ನಿಂತಿದ್ದೇನು ಅಂತ ಯಾವುದಕ್ಕೂ ನಿಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಇಡೀ ಪತ್ರಕರ್ತರನ್ನ ಹುಷಾರ್, ಏನಾದ್ರು ಮುದ್ರಣ ಮಾಡಿದ್ರೆ ಅಂತ ಹೇಳಿ ಒಂದೇ ಒಂದು ಅಕ್ಷರಗಳನ್ನು ಮುದ್ರಣ ಮಾಡದೇ ಇರೋ ಹಾಗೆ ನೋಡಿದಂಥದ್ದು. ಇಂದಿರಾ ಗಾಂಧಿಯವರ ಬಗ್ಗೆ, ಆಡಳಿತದ ಬಗ್ಗೆ ಯಾರು ಕೂಡ ಸೊಲ್ಲೆತ್ತಬಾರದು ಅಂತೇಳಿ ಅದನ್ನು ಅಡಗಿಸಂತ ಒಂದು ಕೃತ್ಯವನ್ನ ಇಂದಿರಾ ಗಾಂಧಿ ಮಾಡಿದ್ರು. ಇಡೀ ಪತ್ರಿಕಾ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಟಂಥದ್ದು ಇಂದಿರಾ ಗಾಂಧಿ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ, ಪ್ರಜಾಪ್ರಭುತ್ವದ ನಾಡಿನಲ್ಲಿ ದೊಡ್ಡ ಹೋರಾಟ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲಿ ನಡೀತು. ಅದರ ಪರಿಣಾಮ ತುರ್ತು ಪರಿಸ್ಥಿತಿ 77ರಲ್ಲಿ ಹೋಯಿತು. 77ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದ ಹೋರಾಟಕ್ಕೆ ಶಕ್ತಿ ಕೊಟ್ಟಂತ ಪರಿಣಾಮ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಲಿಕ್ಕೆ ಸಾಧ್ಯ ಆಗಿದೆ. 75ರಿಂದ 77ರವರೆಗೂ ನಡೆದಂತ ಹೋರಾಟಗಳನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ಭಯಾನಕವಾದಂತಹ ದೃಶ್ಯವನ್ನು ತಂದು ಕಣ್ಣು ಮುಂದೆ ಇಟ್ಬಿಟ್ರು ಇಂದಿರಾ ಗಾಂಧಿ ಅವರು. ಹೀಗೆ ಯೋಚನೆ ಮಾಡಿ ಕಾರ್ಯವನ್ನು ಮಾಡಿದಂಥದ್ದು ಶ್ರೀಮತಿ ಇಂದಿರಾ ಗಾಂಧಿ. ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಹೋರಾಟ ಮಾಡಿದ್ರೆ FIR ಹಾಕಿದ್ ಏನು ಅಂತ ಹೇಳಿದ್ರೆ ಭಾರತ್ ಮಾತಾ ಕಿ ಜೈ ಅಂತೇಳಿ ಕೂತ್ಕೊಂಡು ಹೋಗ್ತಾ ಇದ್ರು. ಅದಕ್ಕೋಸ್ಕರ FIR ಹಾಕಿದೆ ಅಂತ ಹೇಳಿದಂತ ನ್ಯಾಯಾಲಯಗಳು. ಇದ್ಯಾವುದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶ ಭೂಗತರಾಗಿ ಹೋರಾಟ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿತ್ತು.
ವರ್ಷಗಟ್ಟಲೆ ಯಾರಿಗೂ ಹೇಳದೆ ಕೇಳದೆ ಏಕಾಏಕಿ ತಗೊಂಡೋಗಿ ಜೈಲಿಗೆ ಸೆರೆಮನೆಗೆ ತಳ್ಳುವಂತ ಕೆಲಸವನ್ನು ಮಾಡಿದ್ರು. ಇದರ ಪರಿಣಾಮ ಇವತ್ತು ದೇಶದ ಜನತೆ ಪ್ರಜಾಪ್ರಭುತ್ವ ಉಳಿಗೋಸ್ಕರ ಹೋರಾಟ ಮಾಡಿದ್ರು, ಯೋಚನೆಯನ್ನ ಮಾಡಿದ್ರು. ಅದರ ಪರಿಣಾಮ ಇವತ್ತು ಪ್ರಜಾಪ್ರಭುತ್ವ ಸಂವಿಧಾನ ಅದಕ್ಕೆ ಸಿಗಬೇಕಾದ ನ್ಯಾಯಯುತವಾದಂತ ಕೆಲಸವನ್ನ ಮಾಡದಂತದ್ದು ಇವತ್ತು ಗೌರವ ಕೊಡ್ತಾ ಇದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು. ಅಂಬೇಡ್ಕರ್ ಅವರ ಸಂವಿಧಾನ ಯಾವತ್ತೂ ಕೂಡ ಶಕ್ತಿಯುತವಾದಂಥ ಸಂವಿಧಾನ, ನಾಗರಿಕತೆಗೆ ಬೇಕಾಗಿರುವಂಥ ಸಂವಿಧಾನ ಅದು. ಹಾಗಾಗಿ ನಾಗರಿಕತೆಗೆ ಸಂವಿಧಾನ ತಂದುಕೊಟ್ಟಂತ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದಂಥದ್ದು ಕಾಂಗ್ರೆಸ್, ಇದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವಕ್ಕೆ ಕೊಡಲಿ ಪೆಟ್ಟಾಕ್ದಂತ ಇಂದಿರಾ ಗಾಂಧಿ ಅವರು ಸರ್ವನಾಶ ಆಗಿದ್ದು ಈ ದೇಶದ ಇತಿಹಾಸ.